ಕರ್ನಾಟಕದ ರಾಜಕೀಯ ಅಂಗಳದಲ್ಲಿ ಈಗ ಗೊಂದಲ, ಗುಟ್ಟು, ಗುಂಪುಗಾರಿಕೆ ಹಾಗೂ ಗಣಿತಗಳು ಪರಸ್ಪರ ಸೇರುತ್ತಾ ಬೇರುತ್ತಾ ಭಾರಿ ಚಟುವಟಿಕೆಗಳಿಗೆ ವೇದಿಕೆಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಒಳ ಜಗಳದಿಂದ ಹಿಡಿದು ಬಿಜೆಪಿ ಭಿನ್ನಮತೀಯರ ಬಿಸಿಗಾಳಿ, ಜೆಡಿಎಸ್ನ ಹೊಸ ರಾಜಕೀಯ ಚಲನೆ ಹಾಗೂ ಹೈಕಮಾಂಡ್ ಮಟ್ಟದಲ್ಲಿ ಮೌನವಾಗಿರುವ ಮುಖಂಡರ ವರ್ತನೆ ಇವೆಲ್ಲ ಒಂದೇ ಸಮಯದಲ್ಲಿ ಸಂಭವಿಸುತ್ತಿರೋದ್ರಿಂದ ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆಗಳು ಪ್ರತಿದಿನ ಹೊಸ ಮುಖ ತೋರುತ್ತಿವೆ. ಇದೇ ಹಿನ್ನೆಲೆಯಲ್ಲಿ ಬಿಎಸ್ವೈ ವಿಜಯೇಂದ್ರ ವಿರುದ್ಧದ ಅಸಮಾಧಾನ, ಯತ್ನಾಳ್ಗೆ ಮರಳಿ ಅವಕಾಶ, ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗಿಜಿಗಿಜಿ, ಜೆಡಿಎಸ್ ಶಕ್ತಿ ಪ್ರದರ್ಶನ, ರಾಜಕೀಯ ಕಬ್ಬಿಣದ ಗುದ್ದಾಟ ಸಂಪೂರ್ಣ ಗಾತ್ರ ಪಡೆದುಕೊಂಡಿದೆ. ಇನ್ನು ನಿಜಕ್ಕೂ ಏನೆಲ್ಲ ಆಗ್ತಾ ಇದೆ ಈಗಿನ ಕಾಂಗ್ರೆಸ್ ಅಥವಾ ರಾಜ್ಯ ರಾಜಕೀಯದಲ್ಲಿ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಸ್ಪೆಷಲ್ ಪ್ಯಾಕೇಜ್ ಅಲ್ಲಿ ಕೊಡ್ತಾ ಹೋಗ್ತೀವಿ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೋರಿಸುತ್ತಿರುವ ಅತಿಯಾದ ಅಲ್ಪಸಂಖ್ಯಾತರ ತೃಪ್ತಿ ರಾಜಕಾರಣದ ಹಿನ್ನೆಲೆಯಲ್ಲಿ ಹಿಂದೂ ಮತ ಬ್ಯಾಂಕ್ ಕ್ರೋಢೀಕರಣವೆಂಬ ಮಾತು ಬಿಜೆಪಿ ಶಿಬಿರದಲ್ಲಿ ಮತ್ತೆ ಕೇಳಿಬರ್ತಿದೆ. ಈ ಕ್ರೋಢೀಕರಣವನ್ನು ರಾಜ್ಯದ ಯಾವುದೇ ನಾಯಕನಿಗಿಂತ ಬಲವಾಗಿ ಮುನ್ನಡೆಸಬಲ್ಲವರು ಬಸನಗೌಡ ಪಾಟೀಲ್ ಯತ್ನಾಳ್ ಎನ್ನುವ ಅಭಿಪ್ರಾಯ ಈಗ ಭಿನ್ನಮತೀಯರ ವಲಯದಲ್ಲಿ ಬಲವಾಗಿ ವ್ಯಕ್ತವಾಗ್ತಿದೆ. ಕಳೆದ ವಾರ ದೆಹಲಿಗೆ ತೆರಳಿದ ರಾಜ್ಯ ಬಿಜೆಪಿಯ ಭಿನ್ನಮತೀಯರು ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಅವರನ್ನು ಭೇಟಿ ಮಾಡಿ 3 ಪ್ರಮುಖ ಬೇಡಿಕೆಗಳನ್ನ ಟೇಬಲ್ ಮೇಲೆ ಇಟ್ಟಿದ್ರು. ಕೆಲಕಾಲ ಮೌನವಾಗಿದ್ದ ಈ ಗುಂಪು ವಿಜಯೇಂದ್ರ ಯಡಿಯೂರಪ್ಪ ಜೋಡಿಯ ವಿರುದ್ಧ ಕಿಡಿಕಾರುತ್ತಿದ್ದ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ ನಂತರ ತಮ್ಮ ಅಸಮಾಧಾನವನ್ನು ತಾತ್ಕಾಲಿಕವಾಗಿ ತಣಿಸಿಕೊಂಡಿತ್ತು. ಯತ್ನಾಳ್ ಹೊರಬಿದ್ದ ಬಳಿಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವರು ನಾಯಕತ್ವದ ವಿರುದ್ಧ ಮಾತು ನಿಲ್ಲಿಸಿದ್ರು. ಆದರೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ನಡೆಯುತ್ತಿರುವ ಪೈಪೋಟಿಯು ಬಿಜೆಪಿ ಭಿನ್ನಮತೀಯರ ಪಾಳಿಯಕ್ಕೆ ಚೇತರಿಕೆ ತಂದಿದೆ. ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ನಡೆಯುತ್ತಿರುವ ತಿಕ್ಕಾಟ ಯಾವ ಹಂತಕ್ಕೆ ಹೋದ್ರೂ ಕಾಂಗ್ರೆಸ್ ಪಕ್ಷ ಸುಸ್ತಾಗುತ್ತದೆ. ಹೇಗೆ ಸುಸ್ತಾದ ಕಾಂಗ್ರೆಸ್ ಪಕ್ಷ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೆಲಕಚ್ಚುವುದು ಗ್ಯಾರಂಟಿ. ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ರೂ ಯಶಸ್ಸು ನಿಶ್ಚಿತ. ಹೀಗಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಬದಲು ತಮ್ಮ ಗುಂಪಿನವರೊಬ್ಬರು ಅಧ್ಯಕ್ಷರಾಗಲಿ ಎಂಬುದು ಭಿನ್ನಮತೀಯರ ನಾಯಕರ ಲೆಕ್ಕಾಚಾರ. ಆದರೆ ರಾಜ್ಯ ಬಿಜೆಪಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಇಷ್ಟೇ ಸಾಲದಲ್ಲ. ಹಾಗಂತಲೇ ಕಳೆದ ವಾರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿದ ಈ ನಾಯಕರು 3 ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಮೊದಲನೆಯದಾಗಿ ಪಕ್ಷದಿಂದ ಉಚ್ಚಾಟಿತರಾಗಿರುವ ನಾಯಕ ಬಸನಗೌಡ ಪಾಟೀಲರನ್ನು ವಾಪಸ್ಸು ಬಿಜೆಪಿಗೆ ಸೇರಿಸಿಕೊಳ್ಬೇಕು. ಇವತ್ತು ಕಾಂಗ್ರೆಸ್ನಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮಿತಿ ಮೀರಿ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಮುಂದಾಗಿದ್ದು, ಇದರ ಪರಿಣಾಮವಾಗಿ ಹಿಂದೂ ಮತ ಬ್ಯಾಂಕಿನ ಕ್ರೋಢೀಕರಣವಾಗಬೇಕಿದೆ. ಇವತ್ತಿನ ಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿಯ ಯಾವುದೇ ನಾಯಕರಿಗಿಂತ ಬಲವಾಗಿ ಈ ಕೆಲಸ ಮಾಡಬಲ್ಲವರು ಬಸನಗೌಡ ಪಾಟೀಲ್ ಯತ್ನಾಳ್. ಅವರನ್ನು ಪಕ್ಷಕ್ಕೆ ಕರೆತಂದು ಗುರುತರ ಜವಾಬ್ದಾರಿ ಹೊರಿಸಿದ್ರೆ ಇದು ಸಾಧ್ಯ ಎಂಬುದು ಭಿನ್ನಮತೀಯರ ಬೇಡಿಕೆ. ಎರಡನೆಯದಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಮುಂದುವರಿಯಬಾರದು. ಒಂದು ವೇಳೆ ತಾತ್ಕಾಲಿಕವಾಗಿ ಅವರು ಮುಂದುವರಿಯಬೇಕು ಅಂತ ವರಿಷ್ಠರು ಬಯಸಿದ್ರು ಪುನಃ ಕರ್ನಾಟಕಕ್ಕೆ ಬಂದು ಅವರನ್ನು ಹೊಸದಾಗಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡುವುದಾಗಿ ಘೋಷಿಸಬಾರದು. ಮೂರನೆಯದಾಗಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸ್ಥಾನದಿಂದ ಆರ್ ಅಶೋಕ್ ಅವರನ್ನ ಕೆಳಗಿಳಿಸಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಹಗರಣಗಳ ಮೇಲೆ ಹಗರಣ ನಡೆಯುತ್ತಿದ್ರು ಅಶೋಕ್ ಅವರು ವ್ಯವಸ್ಥಿತವಾಗಿ ಅವನ್ನು ಬಯಲಿಗೆಳೆಯುತ್ತಿಲ್ಲ. ಇವತ್ತು ನನ್ನದೇ ಸಂಘರ್ಷದಲ್ಲಿ ಮುಳುಗಿರುವ ಸರ್ಕಾರವನ್ನು ಪೇಚಿಗೆ ಸಿಲುಕಿಸುವ ಅವಕಾಶವಿದ್ದರೂ ಅಶೋಕ್ ಅದನ್ನು ಮಾಡುತ್ತಿಲ್ಲ. ಹೀಗಾಗಿ ಅವರನ್ನು ಕೆಳಗಿಳಿಸಿ ಸಮರ್ಥ ನಾಯಕರನ್ನು ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ತರಬೇಕು ಎಂಬುದು ಭಿನ್ನಮತೀಯರ ಬೇಡಿಕೆ. ಹೀಗೆ ಅವರು ಮುಂದಿಟ್ಟ ಬೇಡಿಕೆಗಳನ್ನು ಕೇಳಿಸಿಕೊಂಡ ಜಗತ್ ಪ್ರಕಾಶ್ ನಡ್ಡಾ ಅವರು ಈ ಎಲ್ಲಾ ಸಂಗತಿಗಳ ಬಗ್ಗೆ ನಾವು ಗಂಭೀರವಾಗಿ ಪರಿಶೀಲನೆ ನಡೆಸುತ್ತಿದ್ದೇವೆ, ಕೆಲವೇ ದಿನಗಳಲ್ಲಿ ಈ ಬಗ್ಗೆ ನಿಖರ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದರಂತೆ. ಹೀಗೆ ಪಕ್ಷದ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಲು ದಿಲ್ಲಿಗೆ ಹೋಗಿದ್ದ ರಮೇಶ್ ಜಾರಕಿಹೊಳಿ ಮತ್ತಿತರ ನಾಯಕರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ. ಎಷ್ಟೇ ಆದರೂ ಇವತ್ತು ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಆಪ್ತರು. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ವಿಜಯೇಂದ್ರ ದರ್ಬಾರಿಗೆ ಅವರ ಮೂಲಕ ಹೊಡೆತ ಕೊಡಬಹುದು ಎಂಬುದು ಈ ನಾಯಕರ ಲೆಕ್ಕಾಚಾರ.
ಹಾಗಂತಲೇ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ ಈ ನಾಯಕರು, ಸರ್, ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮಿತ್ರಕೂಟದ ಪರವಾಗಿ ಅಲೆ ಶುರುವಾಗ್ತಿದೆ. ಆದ್ರೆ ಈ ಸಂದರ್ಭದಲ್ಲಿ ವಿಜಯೇಂದ್ರ ಬಿಜೆಪಿಯ ಅಧ್ಯಕ್ಷರಾಗಿರುವುದೇ ಸಮಸ್ಯೆ ಎಂದಿದ್ದಾರೆ. ಆದ್ರೆ ಈ ಮಾತುಗಳನ್ನು ಕೇಳಿಸಿಕೊಂಡ ಕುಮಾರಸ್ವಾಮಿ ಅವರು, ಬ್ರದರ್, ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಭಿನ್ನಾಭಿಪ್ರಾಯ ಇರುತ್ತದೆ. ಆದ್ರೆ ನಿಮ್ಮ ಭಿನ್ನಾಭಿಪ್ರಾಯವನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಯಾಕಂದ್ರೆ ನಿಮಗೆ ಪ್ರಾಮಾಣಿಕವಾಗಿ ಹೇಳುತ್ತೇನೆ, ನಾವು ನಿಮ್ಮ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದ್ದೇವೆ ಮತ್ತು ಅದರ ಪರವಾಗಿ ಇರುತ್ತೇವೆ. ಆದ್ರೆ ಯಾವ ಕಾರಣಕ್ಕೂ ನಿಮ್ಮ ಪಕ್ಷದ ಭಿನ್ನಮತದ ಜೊತೆಗಿಲ್ಲ ಎಂದಿದ್ದಾರೆ. ಕುಮಾರಸ್ವಾಮಿ ಅವರು ಹಾಗೆಯೇ ಮುಂದುವರೆದು, ಇವತ್ತು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕೆಟ್ಟ ಸ್ಥಿತಿಗೆ ತಲುಪಿದೆ. ಅದರ ವೈಫಲ್ಯಗಳನ್ನು ಜನ ಎಷ್ಟು ಬೇಸರಿಸುತ್ತಿದ್ದಾರೆ ಎಂದ್ರೆ, ಮುಂದಿನ ದಿನಗಳಲ್ಲಿ ಅವರು ಬಿಜೆಪಿ ಜೆಡಿಎಸ್ ಮಿತ್ರಕೂಟದ ಪರ ನಿಲ್ಲುತ್ತಾರೆ. ಇದೇ ರೀತಿ ಮುಖ್ಯಮಂತ್ರಿ ಹುದ್ದೆಗಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ನಡೆಯುತ್ತಿರುವ ಜಟಾಪಟಿ ಎಲ್ಲಿಗೆ ತಲುಪಿದೆ ಎಂದ್ರೆ, ಇನ್ನು ಕೆಲವೇ ದಿನಗಳಲ್ಲಿ ನಾವು ಏನೇನ್ ನೋಡುತ್ತೇವೋ ಗೊತ್ತಿಲ್ಲ. ಪರಿಸ್ಥಿತಿ ಹೀಗಿರುವಾಗ ನಿಮ್ಮ ಪಕ್ಷದಲ್ಲಿರುವ ಗೊಂದಲವನ್ನು ಮೊದಲು ಸರಿ ಮಾಡಿಕೊಳ್ಳಿ. ಈಗ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಅಂದ್ರೆ ತಾನೇ ನಮಗೆ ಕಾಂಗ್ರೆಸ್ ಪಕ್ಷದ ಗೊಂದಲದಿಂದ ಲಾಭವಾಗುವುದು ಎಂದು ಕೇಳಿದ್ದಾರೆ. ಯಾವಾಗ ಅವರು ಇಷ್ಟು ಕ್ಲಿಯರ್ ಕಟ್ ಆಗಿ ಮಾತನಾಡಿದ್ರು, ಆಗ ಬಿಜೆಪಿಯ ಭಿನ್ನರಿಗೆ ಹೆಚ್ಚು ಮಾತನಾಡುವುದೇನು ಉಳಿದಿಲ್ಲ. ಮೂಲಗಳ ಪ್ರಕಾರ ಕುಮಾರಸ್ವಾಮಿ ಇಷ್ಟು ಟಫ್ ಆಗಿರುವುದಕ್ಕೆ ಅವರಿಗಾಗಿರುವ ಅನುಭವಗಳೇ ಕಾರಣ. ಈ ಮುಂಚೆ ಬಿಜೆಪಿಯ ಇಬ್ಬಣಗಳ ನಾಯಕರು ತಮ್ಮ ಬಳಿ ದೂರು ಹೇಳಿಕೊಂಡಾಗ ಎಲ್ಲರನ್ನೂ ಅವರು ಸಂತೈಸಿ ಕಳಿಸ್ತಿದ್ರು. ಆದ್ರೆ ಇಂಥ ಸಂತೈಸುವಿಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂದೇಶ ರವಾನಿಸುತ್ತಿದ್ದರಿಂದ ಗೊಂದಲಗಳಾಗ್ತಿದ್ವು. ಯಾವಾಗ ಇದು ಗೊತ್ತಾಯಿತು, ಇದಾದ ನಂತರ ಯಾವ ಬಣದ ನಾಯಕರು ಬಂದು ದೂರು ಹೇಳಿದ್ರು, ಕುಮಾರಸ್ವಾಮಿ ಆ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬದಲಿಗೆ ಇವೆಲ್ಲ ಬೇಡ ಬ್ರದರ್, ಒಟ್ಟಾಗಿ ಹೋಗಿ ಅನ್ನುವುದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಜೆಡಿಎಸ್ ಯುವ ಜನತಾ ದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಎರಡನೇ ಸುತ್ತಿನ ರಾಜ್ಯ ಪ್ರವಾಸಕ್ಕೆ ಅಣಿಯಾಗತೊಡಗಿದ್ದಾರೆ. ಮೊದಲನೇ ಸುತ್ತಿನ ಪ್ರವಾಸದಲ್ಲಿ ರಾಜ್ಯದ 50ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿದ್ದ ನಿಖಿಲ್ ಕುಮಾರಸ್ವಾಮಿ ಆಯಾ ಕ್ಷೇತ್ರಗಳ ಜಾತಕ ಪಟ್ಟಿ ತಂದು ಅಲ್ಲಿ ಪಕ್ಷದ ಸೈನ್ಯ ಹೇಗೆ ರೂಪುಗೊಳ್ಳಬೇಕು, ವಾರ್ಡ್ ಕಮಿಟಿ, ಬೂತ್ ಕಮಿಟಿಗಳು ಹೇಗಿರಬೇಕು ಎಂಬ ವಿಷಯಕ್ಕೆ ಫೈನಲ್ ಟಚ್ ಕೊಡ್ತಿದ್ದಾರೆ. ಅವರ ಈ ಕಸರತ್ತಿಗೆ ಸಾಥ್ ಕೊಡುತ್ತಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಪಕ್ಷದ ಸಂಘಟನೆಗೆ ಪ್ರತಿದಿನ 2 ಗಂಟೆ ಸಮಯ ನೀಡುತ್ತಿದ್ದಾರೆ. ರಾಜ್ಯದಲ್ಲಿ ಪಕ್ಷವನ್ನು ಬಲಪಡಿಸುವುದು ಹೇಗೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಪಕ್ಷದ ಅಭ್ಯರ್ಥಿಗಳಾಗಬೇಕು ಎಂಬುದನ್ನು ಪರಿಶೀಲಿಸುತ್ತಿರುವ ಕುಮಾರಸ್ವಾಮಿ ಅವರಿಗೆ ಪುತ್ರ ನಿಖಿಲ್ ಅವರ ಮೊದಲ ಸುತ್ತಿನ ರಾಜ್ಯ ಪ್ರವಾಸ ಒಂದಷ್ಟು ಟಾನಿಕ್ ನೀಡಿದೆ. ಈ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಎರಡನೇ ಸುತ್ತಿನ ರಾಜ್ಯ ಪ್ರವಾಸಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಯಾವ ಕ್ಷೇತ್ರಗಳಿಗೆ ನಿಖಿಲ್ ಹೋಗಬೇಕು ಎಂಬುದರ ಬ್ಲೂ ಪ್ರಿಂಟ್ ರೆಡಿಯಾಗ್ತಿದೆ. ಜೆಡಿಎಸ್ ಮೂಲಗಳ ಪ್ರಕಾರ ಜನವರಿಯ ಹೊತ್ತಿಗೆ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಸುತ್ತಿನ ದಂಡಯಾತ್ರೆ ಆರಂಭಿಸಲಿದ್ದಾರೆ. ಅಂದಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಟಾಪ್ ಲೆವೆಲ್ಗೆ ಹೋಗಿದ್ದ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದ್ದಕ್ಕಿದ್ದಂತೆ ನಾಟ್ ರೀಚಬಲ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗಿ 2.5 ವರ್ಷ ಕಳೆದ ನಂತರ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಎಂಬ ಮಾತಿಗೆ ಎಲ್ಲರಿಗಿಂತ ಹೆಚ್ಚು ಬಲ ತುಂಬಿದ್ದೆ ಸುರ್ಜೇವಾಲಾ. ಇದೇ ರೀತಿ ನಿಗಮ ಮಂಡಳಿಗಳ ನೇಮಕಾತಿಯಿಂದ ಹಿಡಿದು ಸರ್ಕಾರದ ಪ್ರತಿಯೊಂದು ಹೆಜ್ಜೆಗಳಲ್ಲೂ ತಮ್ಮ ಛಾಪು ಮೂಡಿಸುತ್ತಿದ್ದ ಸುರ್ಜೇವಾಲಾ ಅವರು ಸಿದ್ದು ವಿರೋಧಿ ಕ್ಯಾಂಪಿಗೆ ಬಲ ತುಂಬಿದ್ರು. ಅವರ ಈ ಕೆಲಸದಿಂದ ಕೆರಳಿದ ಸಿದ್ದರಾಮಯ್ಯ ಅವರು, ಈ ಸುರ್ಜೇವಾಲಾ ಅವರು ನಮ್ಮ ರಾಜ್ಯಕ್ಕೆ ಬೇಡ, ತಕ್ಷಣ ವಾಪಸ್ ಕರೆಸಿಕೊಳ್ಳಿ ಅಂತ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಬಚಾವಾದ ಸುರ್ಜೇವಾಲಾ ಅವರು ಇತ್ತೀಚೆಗಂತೂ ವಿಪರೀತ ಆಕ್ಟಿವ್ ಆಗಿದ್ದಾರೆ. ಆದ್ರೆ ಯಾವಾಗ ಸರ್ಕಾರಕ್ಕೆ 2.5 ವರ್ಷ ಭರ್ತಿಯಾದ್ರೂ ಸಿದ್ದರಾಮಯ್ಯ ಸಿಎಂ ಹುದ್ದೆ ಬಿಟ್ಟುಕೊಡಲಿಲ್ಲವೋ, ಇದಾದ ನಂತರ ಡಿಕೆಶಿ ಕೆರಳ ನಿಂತ್ರೆ ಸುರ್ಜೇವಾಲಾ ತಂಡ ಹೊಡೆದು ಹೋದ್ರು. ಕಾರಣ, ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಡಿಕೆಶಿ ಜೊತೆ ಬಲವಾಗಿ ನಿಂತ ಸುರ್ಜೇವಾಲಾ 2.5 ವರ್ಷದ ನಂತರ ನೀವು ಸಿಎಂ ಆಗುವುದು ಗ್ಯಾರಂಟಿ, ಅದಕ್ಕೇನು ಮಾಡಬೇಕು ಅದನ್ನು ನಾನು ಮಾಡುತ್ತೇನೆ, ಹೈಕಮಾಂಡ್ ಲೆವೆಲ್ನಲ್ಲಿ ನಾನು ಎಲ್ಲಾ ಮ್ಯಾನೇಜ್ ಮಾಡುತ್ತೇನೆ ಅಂತ ಭರವಸೆ ತುಂಬತೊಡಗಿದ್ರು. ಅಂದಹಾಗೆ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿಗೆ, ಅದರಲ್ಲೂ ರಾಜ್ಯದಲ್ಲಿ ಪಕ್ಷದ ಉಸ್ತುವಾರಿ ಹೊತ್ತವರಿಗೆ ಒಂದು ಮಟ್ಟದ ಪವರ್ ಇರುವುದು ನಿಜ. ಯಾಕಂದ್ರೆ ಹೈಕಮಾಂಡ್ನ ಬೇಕು ಬೇಡಗಳನ್ನ ಪೂರೈಸಲು ರಾಜ್ಯದಿಂದ ಏನು ಆಗಬೇಕು ಅದನ್ನು ಸ್ಥಳೀಯ ನಾಯಕರಿಗೆ ವಿವರಿಸಿ ಆ ಮೂಲಕ ಹೈಕಮಾಂಡ್ನ ಇಚ್ಛೆಯ ನೆರವೇರುವಂತೆ ನೋಡಿಕೊಳ್ಳುವುದೇ ಉಸ್ತುವಾರಿಯ ಜವಾಬ್ದಾರಿ. ಈ ಜವಾಬ್ದಾರಿ ಹೊತ್ತವರು ರಾಜ್ಯದ ನಾಯಕರ ಜೊತೆ ವ್ಯವಹರಿಸುವಾಗ ಹೈಕಮಾಂಡ್ ತಪ್ಪಿಯೂ ಅಡ್ಡ ಬರುವುದಿಲ್ಲ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ ಅವರಿಗೆ ಪವರ್ ನೀಡಿತ್ತು.
ಮತ್ತು ಈ ಪವರ್ ಬಳಸಿಕೊಂಡ ಸುರ್ಜೇವಾಲಾ ಅವರು ಹೈಕಮಾಂಡ್ ಲೆವೆಲ್ನಲ್ಲಿ ಹಲವು ಬಾರಿ ಸಿದ್ದು ಆಟಕ್ಕೆ ಅಡ್ಡೇಟು ಹೊಡೆದು ಡಿಕೆಶಿ ಆಟಕ್ಕೆ ಕಲರ್ ತುಂಬುತ್ತಿದ್ರು. ಹೇಗೆ ಸುರ್ಜೇವಾಲಾ ಆಡುವ ಗೇಮ್ಗಳನ್ನ ನೋಡಿದ ಡಿಕೆಶಿ ತಮಗೆ ಸಿಎಂ ಪಟ್ಟ ದೊರಕಿಸಿಕೊಡಲು ಹೈಕಮಾಂಡ್ ಲೆವೆಲ್ನಲ್ಲಿ ಸುರ್ಜೇವಾಲಾ ಪ್ರಭಾವ ಬೀರುತ್ತಾರೆ ಅಂತ ನಂಬಿಕೊಂಡ್ರು. ಅವರು ತಮ್ಮನ್ನು ನಂಬಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದ ಸುರ್ಜೇವಾಲಾ ಅವರು ಕೂಡ ಟೈಮ್ ಸಿಕ್ಕಾಗೆಲ್ಲ ಬೆಂಗಳೂರಿಗೆ ಬಂದು ಫುಲ್ ವರ್ಕೌಟ್ ಮಾಡುವ ಫೋರ್ಸ್ ಕೊಡ್ತಿದ್ರು. ಆದ್ರೆ ಯಾವಾಗ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಕಳೆಯಿತೋ ಮತ್ತು ಸಿಎಂ ಹುದ್ದೆ ಬಿಟ್ಟುಕೊಡಲು ನಾನು ತಯಾರಿಲ್ಲ ಅಂತ ಸಿದ್ದರಾಮಯ್ಯ ಗುಡುಗಿದ್ರು, ಆಗ ಸುರ್ಜೇವಾಲಾ ತಂಡ ಹೊಡೆದ್ರೆ ಡಿಕೆಶಿ ಬಬ್ರು ವಾಹನಂತೆ ಉರಿದು ಬಿದ್ರು. ಯಾವಾಗ ಈ ಬೆಳವಣಿಗೆ ಆಯಿತು ಆಗ ಸುರ್ಜೇವಾಲಾ ಕರ್ನಾಟಕದ ಕಡೆಗಿನ ಟ್ರಿಪ್ ಕಡಿಮೆ ಮಾಡಿ ಹರಿಯಾಣದ ಕಡೆ ಓಡೋಡಿ ಹೋಗ್ತೊಡಗಿದ್ರು. ಅರ್ಥಾತ್ ಸಿಎಂ ಹುದ್ದೆ ಪಡೆಯುವ ವಿಷಯದಲ್ಲಿ ಈಗ ಡಿಕೆಶಿ ಸ್ವಯಂ ಶಕ್ತಿಯಿಂದ ಹೋರಾಡ್ತಿದ್ದಾರೆ. ಸುರ್ಜೇವಾಲಾ ಈ ಆಟದಿಂದ ಹಿಂದೆ ಸರಿದಿದ್ದಾರೆ. ಸೊ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ಈ ಸಮಾಂತರ ಸಂಘರ್ಷಗಳು, ಕಾಂಗ್ರೆಸ್ನ ಒಳಜಗಳ, ಬಿಜೆಪಿಯ ನಾಯಕತ್ವದ ಗೊಂದಲ, ಜೆಡಿಎಸ್ನ ಹೊಸ ಚಲನೆ ಹಾಗೂ ಹೈಕಮಾಂಡ್ ಮಟ್ಟದ ಮೌನ ಇವೆಲ್ಲವೂ ಒಂದೇ ಸಮಯದಲ್ಲಿ ತೀವ್ರಗೊಂಡಿರೋದ್ರಿಂದ ಮುಂದಿನ ತಿಂಗಳುಗಳು ಅಪಾರ ಅಚ್ಚರಿಗಳಿಗೆ ವೇದಿಕೆಯಾಗಲಿವೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾವ ಪಕ್ಷ ತನ್ನ ಮನಸ್ಸಿನ ಮಂಟಪವನ್ನ ಮೊದಲು ಸ್ವಚ್ಛಪಡಿಸುತ್ತದೆ ಎಂಬುದೇ 2025ರ ರಾಜಕೀಯ ನಕ್ಷೆಯನ್ನ ನಿರ್ಧರಿಸಲಿದೆ. ಜನರ ಅಸಮಾಧಾನವನ್ನ ಯಾರು ದಿಕ್ಕುಗೊಳಿಸುತ್ತಾರೆ, ನಾಯಕತ್ವದ ಬಿಕ್ಕಟ್ಟನ್ನು ಯಾರು ಶೀಘ್ರ ಪರಿಹರಿಸುತ್ತಾರೆ ಮತ್ತು ಸಂಘಟನೆ ಬಲವನ್ನು ಯಾರು ವೇಗವಾಗಿ ಕಟ್ಟುತ್ತಾರೆ ಎಂಬುದೇ ಮುಂದಿನ ಚುನಾವಣೆಯ ಮೂಲ ಸಮೀಕರಣ. ಈಗಿನ ಸ್ಥಿತಿಯಲ್ಲಿ 3 ಪಕ್ಷಗಳು ಗೊಂದಲದ ಮಧ್ಯದಲ್ಲಿ ನಿಂತಿದ್ದು, ಮೊದಲು ಗೊಂದಲ ನಿವಾರಣೆ ಮಾಡಿದ ಪಕ್ಷವೇ ಜನಮನದಲ್ಲಿ ಅಗ್ರಸ್ಥಾನ ಹಿಡಿಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ರಾಜಕೀಯ ಚಟುವಟಿಕೆಗಳು ಇನ್ನೂ ವೇಗ ಪಡೆಯಲಿದ್ದು, ಅರಿವು ಇಲ್ಲದಂತೆಯೇ ರಾಜ್ಯ ರಾಜಕೀಯ ಹೊಸ ತಿರುವಿಗೆ ಸಿದ್ಧವಾಗ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.